ನಮಸ್ಕಾರ ಫ್ರೆಂಡ್ಸ್, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೂಡ ಮಾಡಿ. ಹಾಸ್ಯ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ಮನೆಯಲ್ಲಿ ಎಲ್ಲರೂ ಕುಂತಿರ್ತಾರೆ. ಈ ಕಡೆ ಮೀನಾ ಕೂಡ ತರಕಾರಿನ ಕಟ್ ಮಾಡ್ತಾ ಇರ್ತಾಳೆ ಡೈನಿಂಗ್ ಟೇಬಲ್ ಮೇಲೆ. ಅಲ್ಲಿ ಅವ್ರ ಅತ್ತೆ ಕೂಡ ಕುಂತಿರ್ತಾರೆ. ಅಲ್ಲಿಗೆ ಸೂರ್ಯ ಮತ್ತು ಅವರು ಅಪ್ಪ ಅಂದರೆ ರಂಗನಾಥ್ ಅವರು ಕೂಡ ನಿಂತಿರ್ತಾರೆ. ಅಷ್ಟರಲ್ಲಿ ಕೋಪದಿಂದ ರಂಗನಾಥ್ ಅವರು ಸೋಫಾ ಮೇಲೆ ಕುಂತಿರ್ತಾರೆ. ಸೂರ್ಯ ಕೆಳಗೆ ಕುಂತ್ಕೊಂಡು ಏನೋ ಮಾತಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಕೋಪದಲ್ಲಿ ಶೀಲಾ ಬರ್ತಾಳೆ. ಆಗ ಸೂರ್ಯ ಅದನ್ನು ನೋಡಿಬಿಟ್ಟು ರಂಗನಾಥ್, ಅಯ್ಯೋ ಬಂದಲ್ಲ ದುರ್ಗಮ್ಮ ಅಂತ ಹೇಳಿಬಿಟ್ಟು ಹೇಳಿದಾಗ, ನೀನು ಕೋಪ ಜಾಸ್ತಿ ಆಗಿದೆ ಕಣೋ ಸೂರ್ಯ, ಸುಮ್ಮನೆ ಇರು, ಮೊದಲೇ ನಾನು ಕೋಪದಲ್ಲಿ ಬಂದಿದ್ದೀನಿ, ಸುಮ್ಮನೆ ಎದ್ಬಿಡು ಇವಾಗ ಅಂತ ಹೇಳಿಬಿಟ್ಟು ಶೀಲಾ ಬೈತಾಳೆ. ಆಗ ರಂಗನಾಥ್ ಅವರು, ಯಾಕೆ ತಾಯಿ, ಯಾಕೆ ಇಷ್ಟೊಂದು ಕೋಪ ಅಂತ ಅಂದು ಹೇಳ್ತಾರೆ. ಅಲ್ಲಿಗೆ ಶಾಂತಿ, ಅಯ್ಯೋ ಬೀಗ್ರೆ ಬನ್ನಿ 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 ಅಂತ ಹೇಳಿಬಿಟ್ಟು ಶಾಂತಿ ಕರಿತಾ ಇರ್ತಾಳೆ. ನಾನಿಲ್ಲಿ ಕುಂದ್ರೋಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಶಾಂತಿ ಮೀನನ್ಗೆ, ಹೋಗಿ ಟೀನೋ ಕಾಫಿನೋ ಏನಾದರೂ ಮಾಡ್ಕೊಂಡು ಬಾ ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಶೀಲಾ ಹೇಳ್ತಾಳೆ, ನಾನಿಲ್ಲಿ ಟಿಫಿನ್ ಮಾಡೋಕ್ಕೋ ಅಥವಾ ಕಾಫಿನೋ ಟೀನೋ ಕುಡಿಯೋಕ್ಕೆ ಬಂದಿಲ್ಲ. ಇಲ್ಲಿ ನನ್ನ ಮಗಳು ಅಲ್ಲಿ ಸರ್ವರ್ ಕೆಲಸ ಮಾಡ್ತಾ ಇದ್ದಾಳೆ. ನಿಮಗೆ ಬುದ್ಧಿ ಇಲ್ವಾ? ಅಷ್ಟೊಂದು ಕೆಲಸ ನಿಮಗೆ ಅಗತ್ಯವಾಗಿದೆಯಾ? ನಿಮ್ಮ ಮನೇಲಿ ಅಷ್ಟೊಂದು ಬಡತನನ? ಯಾಕೆ ಮಗ ದುಡ್ತಾ ಇರೋ ಸಾಲ್ತಾ ಇಲ್ವಾ ನಿಮಗೆ? ಯಾಕೆ ಡಬ್ಬಿಂಗ್ ಹೋಗಿ ದುಡ್ಕೊಂಡು ಬಂದು ಕೊಡ್ತಾ ಇದ್ದಾಳಲ್ಲ, ಆರಕ್ಕೂ ಸಾಕಾಗಿಲ್ಲ ನಿಮಗೆ? ಎರಡೆರಡು ಕೆಲಸನ ಮಾಡಿಸ್ಕೊಂಡು ಅವಳ ಹತ್ರ ದುಡ್ಡಿಸ್ಕೊಂಡು ತಿಂತಾ ಇದ್ದೀರಾ? ಅಷ್ಟೊಂದು ಇದಾಗಿದೆಯಾ ನಿಮಗೆ ಅಂತ ಹೇಳಿಬಿಟ್ಟು ಶೀಲಾ ಬಾಯಿ ಬಂದಂಗೆ ಬೈತಾ ಇರ್ತಾಳೆ. ನನ್ನ ಮಗಳನ್ನ ಸರ್ವರಿಗೆ ಕಲಿಸಿ ಇಲ್ಲಿ ಚೆನ್ನಾಗಿ ಕುಂತಿದ್ದೀರಾ ಅಂತ ಹೇಳ್ಬಿಟ್ಟು ಬೈತಾಳೆ. ಆಗ ರಂಗನಾಥ್ ಅವರು, ಇಲ್ಲಿ ಯಾರು ಅವ್ರನ್ನ ಹೋಗು ಅನ್ನೋಲ್ಲ ಬಾನು ಅನ್ನಲ್ಲ ಅಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಮೀನಾ ಕೂಡ, ಶ್ರುತಿಯವರು ಆ ರೀತಿ ಯಾವುದೇ ರೀತಿ ಮಾಡಲ್ಲ, ಯಾಕಂದರೆ ಅವ್ರಿಗೆ ರವಿ ಹತ್ರ ಇರೋಕ್ಕೆ ಟೈಮು ನನಗೆ ಸಾಕಾಗ್ತಾ ಇಲ್ಲ, ಹಾಗಾಗಿ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. ಅದನ್ನು ಬಿಟ್ಟು ನೀವು ಮಾವನ ಬಗ್ಗೆ ಹಾಗೆಲ್ಲ ಕೆಟ್ಟದಾಗಿ ಮಾತಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವ್ರು ಯಾವತ್ತೂ ಯಾರಿಗೂ ಹೋಗು ಅನ್ನಲ್ಲ ಬಾನು ಅನ್ನಲ್ಲ, ನೀವು ಸುಮ್ಮನೆ ಹಾಗೆಲ್ಲ ಮಾತಾಡಬೇಡಿ ಅನ್ನೋದಾಗ ಮೀನಾ ಶಾಂತಿ ಮುಖನೇ ನೋಡ್ತಾ ಇರ್ತಾಳೆ. ಆವಾಗ ಸುಮ್ಮನೆ ಸೂರ್ಯನ ಕೂಡ ತುಂಬಾ ಕೋಪ ಬರುತ್ತೆ. ಏನೀಗ ನಿಮ್ಮ ಒಟ್ಟಾರೆ ಪ್ಲ್ಯಾನು ಅಂತ ಹೇಳಿಬಿಟ್ಟು ಸೂರ್ಯ ಕೇಳಿದಾಗ, ಆಗ ಈಕೆ ಹೇಳ್ತಾಳೆ, ನನ್ನ ಗಂಡ ಶೀಲಾ ಹೇಳ್ತಾಳೆ, ನನ್ನ ಗಂಡ ಬ್ಲ್ಯಾಂಕ್ ಚೆಕ್ ಕೊಟ್ಟಿದ್ದಾನೆ, ತೊಗೊಳ್ಳಿ ನಿಮ್ಮ ಅಂತ ಹೇಳಿಬಿಟ್ಟು ರಂಗನಾಥ್ ಅವ್ರ ಮುಖಕ್ಕೆ ಎಸಿತಾಳೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬರ್ಕೊಂಡು ನನ್ನ ಮಗಳಿಗೆ ಬುದ್ಧಿ ಹೇಳಿ ಮನೇಲಿ ಇರಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಹೇಳ್ತಾಳೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ತಾವೇ ಅಲ್ಲಿಗೆ ಹೋಗಿಬಿಟ್ಟು ನೀವು ಎಲ್ಲ ಅದೇ ಕೆಲಸನ ಮಾಡ್ಬೋದಿತ್ತಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಳು ನನ್ನ ಮಗಳು, ನಾನು ಹೇಳಿದ ಮಾತನ್ನೇ ಕೇಳಿಲ್ಲ, ಡಬ್ಬಿಂಗ್ ಹೋಗಬೇಡ ಅಂದರೂ ಹೋಗ್ತಾಳೆ, ಈಗ ಸರ್ವರ್ ಕೆಲಸನೂ ಮಾಡ್ತಾ ಇದ್ದಾಳೆ, ಅದಕ್ಕೆ ನೀವೇ ಸ್ವಲ್ಪ ಬುದ್ಧಿ ಹೇಳಿ ಅವಳಿಗೆ ಅಂತ ಹೇಳಿಬಿಟ್ಟು ಶೀಲಾ ಹೇಳಿದಾಗ ರಂಗನಾಥ್ ಅವರು, ಏನು ತಾಯಿ, ನಿನ್ನ ಮಗಳು ನಿನ್ನ ಮಾತೇ ಕೇಳಲ್ವಾ? ನಾವೆಲ್ಲ ಹಾಗೆಲ್ಲ ಬೆಳೆಸಿಲ್ಲ, ನನ್ನ ಮಕ್ಕಳು ನಾನು ಹೇಳಿದ ಮಾತನ್ನೇ ಕೇಳೋದು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಸೂರ್ಯ, ಹೌದು ಕಣಪ್ಪ, ನೀನು ಸುಮ್ಮನೆ ಇರು, ದೂರ ಹೋಗು ಅಂದ ತಕ್ಷಣ ನಾನು ದೂರ ಹೋದೆ ತಾನೇ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ. ಆಗ ಶಾಂತಿ ಕೂಡ ಅವನ ಮುಖನೇ ನೋಡ್ತಾ ಇರ್ತಾನೆ. ಅಲ್ಲಪ್ಪ, ನೀವು ಅದೇ ಕೆಲಸ ಮಾಡ್ಬೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಮೀನಾ ಕೂಡ ಅದೇ ರೀತಿ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ಅಲ್ಲ ಮೀನಾ, ಇವರು ಮೊದಲಿಗೆ ಆ ಮೈಕ್ ಹತ್ರ ಹೋಗಿರ್ತಾರೆ, ಆ ಮೈಕ್ ಹತ್ರ ಹೋಗಿ ಈ ರೀತಿ ಎಲ್ಲ ಕೆಲಸ ಮಾಡಬೇಡ, ಏನು ಇದು ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿರ್ತಾಳೆ. ಆಗ ಮೈಕಮ್ಮ ಹೇಳಿರ್ತಾಳೆ, ಇದು ನನ್ನ ಕೆಲಸ, ನನ್ನ ಇಷ್ಟ, ನಾನು ಇಷ್ಟ ಬಂದಂಗೆ ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಉಗಿದು ಉಪ್ಪಿನಕಾಯಿ ಹಾಕಿ ಕಳಿಸಿರ್ತಾಳೆ. ಅದಕ್ಕೆ ಬಂದು ಇವರು ಇಲ್ಲಿ ಹಾರಾಡ್ತಾ ಇರೋದು, ಚಕ್ಕೋ ಗಿಕ್ಕೋ ಅನ್ಕೊಂತ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳಿದಾಗ, ಆಗ ಶೀಲಾಗೆ ಮತ್ತಷ್ಟು ಕೋಪ ಬಂದು, ಸೂರ್ಯ ನಿಂದು ಜಾಸ್ತಿ ಆಯಿತು ಕಣೋ, ಸುಮ್ಮನೆ ಇರು, ಈ ಮನೇಲಿ ಎಲ್ಲರೂ ಇದ್ದೀರಲ್ವಾ, ಹೂ ಕಟ್ಟೋರು, ಡ್ರೈವರ್ ಕೆಲಸ ಮಾಡ್ಕೊಂಡಿರೋರು ಎಲ್ಲರೂ ಇಲ್ಲೇ ಇದ್ದೀರಲ್ಲ, ಕೊಬ್ಬು ಜಾಸ್ತಿ ಆಗಿದೆ ನಿಮಗೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ನನ್ನ ಮಗಳು ಹುಟ್ತಾನೆ ಚಿನ್ನದ ಸ್ಪೂನಲ್ಲಿ ಹುಟ್ಟಿರೋಳು ಅಂತ ಹೇಳ್ಬಿಟ್ಟು ಹೊಗಳ್ತಾ ಇರ್ತಾಳೆ. ಅವಳಿಗೇನು ಬೇಕಂದರೆ ನಾಳೆನೇ ಅದು ಒಂದು ರೆಸ್ಟೋರೆಂಟ್ನ ನಾನು ಬುಕ್ ಮಾಡಿಕೊಡ್ತೀನಿ ಅವ್ರಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು, ಹೌದು ಕಣ ತಾಯಿ, ಈ ಮನೆಯಲ್ಲಿ ಹೂ ಕೊಟ್ಟವರು ಇದ್ದಾರೆ, ಡ್ರೈವರು ಇದ್ದಾರೆ, ಆದರೆ ಅವರು ಯಾವತ್ತೂ ಮೋಸ ಮಾಡಿಲ್ಲ, ನಿಯತ್ತಾಗಿ ಕೆಲಸನ ಮಾಡ್ಕೊಂಡಿದ್ದಾರೆ, ದುಡಿತಾ ಇದ್ದಾರೆ, ಅನ್ನನ ತಿಂತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಆಗ ಸರಿ ಬಿಡಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಶೀಲಾಗೆ ಶಾಂತಿಗೆ ಹೇಳ್ತಾಳೆ, ನೋಡಿ ಬೀಗ್ರೆ, ನಾನು ಈ ರೀತಿ ನನ್ನ ಮಗಳನ್ನ ನೋಡೋಕ್ಕೆ ನಮ್ಮ ಕೈಲಿ ಆಗೋದಿಲ್ಲ, ಹಾಗಾಗಿ ನಾವು ನಮ್ಮ ಮನೆಯವ್ರು ಹೇಳಿದ್ದಾರೆ, ಅವ್ರಿಗೆ ಒಂದು ರೆಸ್ಟೋರೆಂಟ್ನ ಇಟ್ಕೊಡ್ತೀವಿ, ಅದರಲ್ಲೇ ಬೇಕಾದರೆ ಇಬ್ಬರು ನೋಡ್ಕೊಂಡು ಹೋಗಲಿ ಅಂತ ಹೇಳಿದಾಗ ಶಾಂತಿಗೆ ಖುಷಿಯಾಗಿ ಆಯ್ತಾಯಿತು ಅಂದಾಗ ಆಗ ಸೂರ್ಯ ಬಾಯಾಗ್ತಾನೆ, ನೋಡಪ್ಪ, ರವಿನೂ ಕೂಡ ಇವ್ರ ಹತ್ರನ ಹೇಳ್ಕೊಂಡ್ಬಿಟ್ಟು ನಮ್ಮ ಮನೆಯಿಂದ ದೂರ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದಾರೆ, ಇವ್ರ ಪ್ಲ್ಯಾನೇ ಇದಪ್ಪ ಮೊದಲಿಂತ್ರನೂ, ಅವ್ನು ಹೇಗಾದರೂ ಮಾಡಿ ಈ ಮನೆಯಿಂದ ಆಚೆ ಕರ್ಕೊಂಡೋಗಿ ಏನಾದರೂ ಮಾಡಿಸ್ಬೇಕು ಅನ್ನೋದೇ ಇವ್ರ ಪ್ಲ್ಯಾನು ಅಂತ ಹೇಳ್ಬಿಟ್ಟು ಹೇಳಿದಾಗ, ಆಗ ಶಾಂತಿ ಹೋಗಿ ರಂಗನಾಥ್ ಅವ್ರ ಹತ್ರ ಹೋಗಿ, ಸುಮ್ಮನೆ ಇರೋಕ್ಕೆ ಹೇಳ್ರಿ ಅವನಿಗೆ, ನಮ್ಮ ಮಗನಿಗೆ ತಾನೇ ಅವ್ರ ಬೀಗರು ಒಳ್ಳೇದು ಮಾಡ್ತೀನಿ ಅಂತಿದ್ದಾರೆ, ಸುಮ್ಮನೆ ರೇ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಬೈದು, ನೀವು ಅವ್ರನ್ನ ಹತ್ರನೇ ಕೇಳ್ಕೊಳ್ಳಿ, ಶ್ರುತಿ ಮತ್ತು ರವಿ ಏನಂತಾರೋ ಹಾಗೆ ಮಾಡಿರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಲ್ಲಿಗೆ ಸೂರ್ಯ, ಈ ಚೆಕ್ಕಲ್ಲಿ ಬರ್ಕೊ, ನಿನ್ಗೆ ಎಷ್ಟು ಬೇಕು ಅಷ್ಟು ಅಂತಂದೇಳಿ ಮತ್ತೆ ಹೇಳಿದಾಗ ಅವಾಗ ಅವರು ಸೂರ್ಯ
ಚೆಕ್ ತೊಗೊಂಡು ಬರಿತಾ ಇರ್ತಾನೆ. ಆಗ ಮನೋಜ ಕೂಡ ಅವನಿಂದನೇ ಬಂದು ಹೇಳ್ತಾನೆ. ಆಗ 500 ಅಂತ ಹೇಳಿದ್ರೆ ಆಗ ಮತ್ತೊಂದು 0 ಆಗ್ತಾನೆ. 5,000 ಅಂತ ಹೇಳ್ತಾನೆ. ಮತ್ತೆ 1,000 ಆಗ್ತಾನೆ. 50,000 ಅಂತ ಹೇಳ್ತಾನೆ. ಮತ್ತೆ ಒಂದು 0 ಆಗ್ತಾನೆ. ಆಗ 50 ಕೋಟಿನ. ಮನೋಜ ಕೂಡ ಶಾಕ್ ಆಗಿ 50 ಕೋಟಿನ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಶೀಲಾ ಇವ್ರ ಬೆಲೆ 50 ಕೋಟಿನ, ಇದು ಇನ್ನೂ ಸ್ಟಾರ್ಟಿಂಗ್, ಇನ್ನೂ ಮುಂದಿದೆ ಅಂತಾನೆ. ಹಾಗಾದ್ರೆ ಇಲ್ಲಿಗೆ ಸಂಚಿಕೆ ಮುಗೀತು.